ಬಂಧುಗಳೇ, ಈಗ 2ನೇ ವರ್ಷ. ಮೊದಲನೇ ವರ್ಷದ ನೇಹಾ ಹಿರೇಮಠ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ತಗೊಂಡಾಗ 800 ಮಹಿಳೆಯರು ಬಂದಿದ್ರು. 800 ಮಹಿಳೆಯರಿಗೆ ತ್ರಿಶೂಲವನ್ನು ಕೊಟ್ಟು ಹೇಳಿದೀವಿ, ನೀವು 800 ಜನ ಬಂದಿದ್ದೀರಲ್ಲ, 80,000 ಜನರಿಗೆ ಈ ವಿಚಾರವನ್ನು ತಲುಪಿಸಬೇಕು ಅಂತ ಹೇಳಿದಾಗ ಭಾರಿ ಖುಷಿಯಿಂದ ಎಲ್ಲರೂ ಹೋದರು. ಈಗ 2ನೇ ವರ್ಷದ ಹೋದ ತಿಂಗಳು ನಾವು ಕಾರ್ಯಕ್ರಮ ಮಾಡಿದೀವಿ. ಇದೇ ತಿಂಗಳು 14ನೇ ತಾರೀಕು ಕಾರ್ಯಕ್ರಮ ಮಾಡಿದಾಗ 3,000 ಮಹಿಳೆಯರು ಬಂದಿದ್ರು. 3,000 ಮಹಿಳೆಯರು, 3,000 ಮಹಿಳೆಯರಿಗೆ ತ್ರಿಶೂಲವನ್ನು ಕೊಟ್ಟಿದ್ದೀವಿ. ಮೊದಲೇ ಬಾರಿ ಕೊಟ್ಟಾಗ, 2ನೇ ಬಾರಿ ಕೊಟ್ಟಾಗ ಏನು ಗಲಾಟೆ, ಗಲಭೆ, ಗೊಂದಲ ಏನೂ ಆಗಿಲ್ಲ. ಇಲ್ಲಿ ಹುಚ್ಚೇರಿಯಲ್ಲಿ ಯಾಕೆ ಏನ್ ಗದ್ದಲ ಆಗುತ್ತೆ, ಏನ್ ಗೊಂದಲ ಆಗುತ್ತೆ? ಯಾಕೆ ನೀವು ಇವತ್ತು ನಮ್ಮನ್ನ ತಡಿತಾ ಇದ್ದೀರಿ? ದಯವಿಟ್ಟು ಇಲ್ಲಿ ಬಂದಂತಹ ಎಲ್ಲ ನಾನು ಮಹಿಳೆಯರಿಗೆ, ತಮ್ಮ ತಾಯಂದರಿಗೆ, ಅತ್ಯಂದರಿಗೆ ನಾನು ಹೇಳೋದು, ದಯವಿಟ್ಟು ಕ್ಷಮಿಸಬೇಕು. ಈ ಸರ್ಕಾರದಿಂದ, ಈ ಪೊಲೀಸ್ ಇಲಾಖೆಯಿಂದ ನಿಮಗೆ ಇವತ್ತು ತ್ರಿಶೂಲ್ ಕೊಡಕ್ಕೆ ಆಗ್ತಾ ಇಲ್ಲ. ನಮಗೆ ಇವತ್ತು ಬ್ಯಾನ್ ಮಾಡಿದ್ರು. ಆದರೆ ಇದೇ ಲಕ್ಷ್ಮಿಯ ಗುಡಿಯ ಆವರಣದಲ್ಲಿ ನಾನು ಹೇಳ್ತಾ ಇದ್ದೀನಿ, ಹೈಕೋರ್ಟ್ಗೆ ಹಾಕಿ ತ್ರಿಶೂಲ್ ಆಯುಧ ಅಲ್ಲ, ಮಹಿಳೆಯರ ಸುರಕ್ಷತೆಗೋಸ್ಕರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋಗೋಸ್ಕರ ನಾವು ಅವ್ರ ಧೈರ್ಯ, ಸ್ಥೈರ್ಯ, ಅವ್ರಿಗೊಂದು ವಿಶ್ವಾಸ ಮೂಡಿಸೋಗೋಸ್ಕರ ಕೊಡ್ತಾ ಇರುವಂತಹ ಒಂದು ಸಾಂಕೇತಿಕವಾದಂತಹ ಈ ತ್ರಿಶೂಲ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಹೈಕೋರ್ಟಿಗೆ ಹಾಕಿ, ಹೈಕೋರ್ಟ್ ಮೂಲಕ ಆರ್ಡರ್ ತಂದು ನಿಮ್ಮ ಮನೆಯ ತ್ರಿಶೂಲ್ ತಲುಪಿಸ್ತೀವಿ ಅಂತ ಹುಕ್ಕೇರಿ ಪ್ರತಿಯೊಂದು ಮನೆಯಲ್ಲಿ ಒಂದು ತ್ರಿಶೂಲ್ ತಲುಪಿಸ. ಯಾವ ಅಪ್ಪ ಬರ್ತ ನೋಡೋಣ, ತಡೆಯೋದು ಹೇಗೆ ತಡೀತಾರೆ ನೋಡೋಣ. ಕೋರ್ಟ್ನಿಂದಲೇ ತರ್ತೀವಿ. ಕೋರ್ಟ್ ನಮ್ಮ ಪರವಾಗಿದೆ, ನ್ಯಾಯದ ಪರವಾಗಿದೆ. ಇವತ್ತ ತ್ರಿಶೂಲು ಹೇಗಿದೆ ಅಂತಂದ್ರೆ, ಹಿಡಿಕೆ ಹ್ಯಾಂಡ್ ಅದು ಬಿಟ್ಟು ಮೇಲ್ಗಡೆಗೆ 3 ಇಂಚ್ ಮಾತ್ರ ಇದೆ. ಅದು 6 ಇಂಚ್ ಇದ್ರೆ ಆಯುಧ ಆಗುತ್ತೆ, ಕಾನೂನು ಬಾಹಿರ ಆಗುತ್ತೆ. ಹಿಡ್ಕೊಂಡು ಓಡಾಡಂಗಿಲ್ಲ, ಹಂಚಂಗಿಲ್ಲ. ಆದ್ರೆ ಇದು ಆಯುಧ ಅಲ್ಲ. ಎಷ್ಟೇ ಹೇಳಿದ್ರು ಕೇಳಲಿಲ್ಲ. ಆದ್ರೆ ನಾವು ಬಿಡ್ಲಿಲ್ಲ, ಬಿಡುವುದೂ ಇಲ್ಲ. ನಾವು ಮಾಡೇ ಮಾಡ್ತೀವಿ. ಇವತ್ತಿಷ್ಟು ಬಂದಂತ ಮಹಿಳೆಯರ ಧೈರ್ಯ, ಮಹಿಳೆಯರ ಸಂಘಟನೆ, ಮಹಿಳೆಯರಲ್ಲಿರುವಂತಹ ಜಾಗೃತಿ ನಿಜವಾಗಿಯೂ ನಮಗೆ, ನಮ್ಮ ಶ್ರೀರಾಮ ಸೇನೆ ಸಂಘಟನೆಗೆ ಒಂದು ಬೆಂಬಲವನ್ನು ಕೊಟ್ಟಿದೆ. ಹಿಂದೂ ಸಮಾಜಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿದೆ, ಒಂದು ಧೈರ್ಯ ಕೊಟ್ಟಿದೆ. ಲವ್ ಜಿಹಾದ್ ಈಗಾಗಲೇ ಡಾಕ್ಟರ್ ಅವರು ಹೇಳಿದ ಹಾಗೆ, ನಮ್ಮ ಸಹೋದರಿಯವರು ಹೇಳಿದ ಹಾಗೆ, ಪ್ರೀತಿ, ಪ್ರೇಮ, ಲವ್, ಇಶ್ಕ್ ಅನ್ನುವಂತ ಈ ಹುಚ್ಚು ನಾಟಕದ ಮೂಲಕ ನಮ್ಮ ಹಿಂದೂ ಹುಡುಗಿಯರನ್ನ ಫಸಾಯಿಸಿ, ನಾಟಕ ಮಾಡಿ, ಮೋಸ ಮಾಡಿ, ಅವಳನ್ನು ಬಲೆಗೆ ಬೀಳಿಸಿ, ಅವಳನ್ನ ಮದುವೆ ಆಗಿ ಗುರುಕ ಹಾಕಿಸ್ತಾರೆ, ಗೋಮಾಂಸ ತಿನ್ನಿಸ್ತಾರೆ, ನಮಾಜ್ ಮಾಡಿಸ್ತಾರೆ. ಈಗ ನೀವೇನು ಆನಂದವಾಗಿ ಕೂತಿದ್ದೀರಲ್ಲ, ಮುಕ್ತವಾಗಿ ಸ್ವಾತಂತ್ರ್ಯವಾಗಿ ಕೂತಿದ್ದೀರಿ, ಎಲ್ಲ ರೀತಿಯ ಡ್ರೆಸ್ ಹಾಕೊಂಡು. ನೀವು ಅಥವಾ ಹಿಂದೂ ಹುಡುಗಿ ಮುಸ್ಲಿಮರನ್ನ ಮದುವೆ ಆದ್ರೆ ಇಲ್ಲೆಲ್ಲ ಬುರ್ಕಾಗಳು. ಸೊ ನೀವು ಅಲ್ಲಿ ಸ್ವಾತಂತ್ರ್ಯ ಇಲ್ಲ. ನಾನು ಹೇಳ್ತಾ ಇಲ್ಲ, ಕುರಾನ್ ಹೇಳುತ್ತೆ, ಇಸ್ಲಾಂ ಹೇಳುತ್ತೆ. ಸೊ ನಾವು ಶ್ರೀರಾಮ ಸೇನೆ ಸಂಘಟನೆಯ ಈ ಲವ್ ಜಿಹಾದ್ ಪ್ರಾರಂಭ, ಈಗಾಗಲೇ ಡಾಕ್ಟರ್ ಅವರು ಮಾತನ್ನು ಹೇಳಿದರು. ಸತ್ಯ ಶೋಧನಾ ಸಮಿತಿಯ ಆ 5 ಜನರಲ್ಲಿ ನಮ್ಮ ಡಾಕ್ಟರ್ ಒಬ್ಬರಿದ್ರು ಅಂತಂದ್ರೆ ನಮ್ಗೆ ಬಹಳ ಖುಷಿ ಆಗುತ್ತೆ. ಆ 5 ಜನ ಒಂದು ಟೀಮ್ ನಲ್ಲಿ ಅಧ್ಯಯನ ಮಾಡಿ ಇವತ್ತು ಅವ್ರ ವಿಚಾರವನ್ನು ಹೇಳಿದ್ರು. ಎಂಥ ಭಯಾನಕ ಇದೆ.
ಕೇರಳ ಹೋಗಿತ್ತು, ಕೇರಳ ಹೋಗಿದೆ. ಸೊ ಈ ಲವ್ ಜಿಹಾದ್ ಪ್ರಕರಣ ನಮಗೆ ಯಾಕೆ ಇದು ಇಷ್ಟು ಗಂಭೀರವಾಗಿ ತಗೊಂಡಿವೆ ಅಂತಂದ್ರೆ 2008ರಲ್ಲಿ ನಾನು ಹುಬ್ಬಳ್ಳಿಯಿಂದ ದಾವಣಗೆರೆಗೆ ಹೋಗ್ತಾ ಇರಬೇಕಾದ್ರೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಹೆಡ್ಲೈನ್ ನಲ್ಲೇ ಮುಖಪುಟದಲ್ಲೇ ಗಂಡ ಹೆಂಡತಿ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತನ್ನುವಂತದ್ದು ಹೆಡ್ಲೈನ್ ಇದೆ. ನಾವು ಓದಿದೆ, ಗಂಡ ಹೆಂಡತಿ ಇಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಯಾಕೆ ಅಂತ ಹೇಳಿ ಓದಿದ್ರೆ ಗೊತ್ತಾಯ್ತು, ನಮಗೆ ಒಬ್ಬಳೇ ಮಗಳು, ನಮ್ದೊಂದು ಸಣ್ಣ ಗುಡಿಸಲಿನಲ್ಲಿ ಟೀ ಅಂಗಡಿ ಇದೆ. ನಮ್ಮ ಹುಡುಗಿನ 65 ವಯಸ್ಸಿನ ಒಬ್ಬ ಮುಸ್ಲಿಂ ನಿಪ್ಪಾಣಿ ಬಾಬು ಅನ್ನುವಂಥವನು ಆ ಎಳೆ ಹುಡುಗಿನ ಕರ್ಕೊಂಡು ಹೋಗಿದ್ದಾನೆ. 1 ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು, ಇನ್ನೂವರೆಗೆ ನನ್ನ ಹುಡುಗಿ ಬಂದಿಲ್ಲ. ಆ 65 ವಯಸ್ಸಿನ ಮುಸ್ಲಿಮನಿಗೆ ಮದುವೆ ಆಗಿದೆ, 6 ಜನ ಮಕ್ಕಳಿದ್ದಾರೆ. ಈ ತನ್ನ ಮಗಳನ್ನ ಕರ್ಕೊಂಡು ಹೋದ ಕೂಡಲೇ ಅವ್ರು ಹೇಳಿದ್ರು, ನಮ್ಮ ಮಗಳು ಬರಲಿಲ್ಲ, ಮರ್ಯಾದೆ ಹೋಯ್ತು, ನಾವಿಬ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಶ್ಚಯ ಮಾಡ್ಬಿಟ್ಟಿದ್ದೇವೆ ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಿದ್ದು ನೋಡಿ ನಾನು ನನ್ನ ಗಾಡಿಯನ್ನು ತಿರುಗಿಸಿ ನೇರವಾಗಿ ಸಿಗ್ಗಾವಿಗೆ ಹೋದೆ. ಸಿಗ್ಗಾವಿ ಹಾವೇರಿ ಜಿಲ್ಲೆ ಸಿಗ್ಗಾವಿಯಲ್ಲಿ ಅವ್ರ ಮನೆಗೆ ಹೋದೆ. ಮನೆಗೆ ಹೋಗಿ ಎಲ್ಲ ಕೇಳಿದ ಮೇಲೆ ಗೊತ್ತಾಯ್ತು, ಅವ್ರಿಗೆ ಹೇಳಿದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಳಂಗಿಲ್ಲ, ನೀವು ಆತ್ಮಹತ್ಯೆ ಮಾಡ್ಕೊಳಂಗಿಲ್ಲ, 24 ಗಂಟೆ ಒಳಗಡೆಗೆ ನಿಮ್ ಮಗಳನ್ನ ನಾವು ಮನೆಗೆ ಕಳಿಸುವಂತ ಜವಾಬ್ದಾರಿ ನಮ್ದು. ನಾವು ನೇರವಾಗಿ ಹಾವೇರಿ SP ಕಡೆ ಹೋದೆ. SP ಅವರಿಗೆ ಹೇಳಿದೆ, ಸನ್ಮಾನ್ಯ SP ಅವರೇ, ನಿಮ್ಮ ಮಗಳನ್ನ 65 ವಯಸ್ಸಿನ ಒಬ್ಬ ಮುದುಕ ಮದುವೆ ಆಗಿ 6 ಮಕ್ಕಳಾದಂತವರು ನಿಮ್ಮ ಮಗಳನ್ನೇನಾದ್ರೂ ಕರ್ಕೊಂಡು ಬಂದಿದ್ರೆ ನೀವೇನು ಮಾಡ್ತಾ ಇದ್ರಿ ಅನ್ನೋದು ಮೊದಲನೇ ಪ್ರಶ್ನೆ. ಇನ್ನು 2ನೇ ಪ್ರಶ್ನೆ ಹೇಳಿದೆ ಅವರಿಗೆ, ಈಗ 12 ಗಂಟೆ ಆಗಿದೆ, ಮಧ್ಯಾಹ್ನ 12 ಗಂಟೆ ಆಗಿದೆ, ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಡೆಗೆ ಆ ಸಿಗ್ಗಾವಿಯಲ್ಲಿ ಆ ಮಗಳು ಹೋದಂತ ಮಗಳನ್ನ ನೀವು ವಾಪಸ್ ತರಲಿಲ್ಲ ಅಂತಂದ್ರೆ ಹಾವೇರಿ ಜಿಲ್ಲೆಗೆ ಬೆಂಕಿ ಹೊಸಿತೀನಿ ಅಂತ ಹೇಳಿದ್ರೆ ಕೂಡಲೇ ಸಾಯಂಕಾಲನೇ ಆ ಮಗಳನ್ನ ತಂದ ಮನೆಗೆ ತಲುಪಿಸಿದ್ರಿ. ಒಂದು ತಿಂಗಳಾಗಿತ್ತು. ಹೋರಾಟ ಮಾಡ್ಬೇಕಾ, ಕೂಗಾಟ ಮಾಡ್ಬೇಕಾ, ನಿಮಗೆ ಗೊತ್ತಾಗೋದಿಲ್ವಾ? ಆ ಮಗಳ ಕಥೆ ಏನು, ತಂದೆ ತಾಯಿ ಕಥೆ ಏನು ಬೆಳೆಸಿರ್ತಾರೆ, ಎಷ್ಟು ಕಣ್ಣೀರು, ಎಷ್ಟು ತ್ಯಾಗ, ತಂದೆ ತಾಯಿಯ ಆ ಪ್ರೀತಿ ಪ್ರೇಮದಿಂದ ಮಗಳನ್ನ ಬೆಳೆಸಿದ್ದು ನಿಮಗೆ ಅರ್ಥ ಆಗುದಿಲ್ವಾ? ಯಾವುದೋ ಹದ್ದು ಬಂದು ಒಮ್ಮೆಲೆ ಹಾರಿಸ್ಕೊಂಡು ಹೋಗ್ತಾರೆ ಅಂತಂದ್ರೆ, ಸೊ ಅಂಥ ಹದ್ದುಗಳನ್ನ ಹದ್ದು ಬಸ್ನಲ್ಲಿ ಇಡೋಗೋಸ್ಕರನೇ ಶ್ರೀರಾಮ ಸೇನೆ ಸಂಘಟನೆ ನಾವು ಇದೀವಿ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಏನು ಹೆಲ್ಲ ಅವಶ್ಯಕತೆ. ಜನಸಂಖ್ಯೆ ಜಾಸ್ತಿ ಮಾಡಿ ಇಡೀ ದೇಶವನ್ನ ಇನ್ನೊಂದು ಪಾಕಿಸ್ತಾನ ಮಾಡಕ್ಕೆ ಹೊರಟಿದ್ದಾರೆ, ಡಿಕ್ಲೇರ್ ಮಾಡಿದ್ದಾರೆ. 2047 ಗಜವಾಯೆ ಹಿಂಗ್ ಅಂತ ಹೇಳಿ 2047 ಯಾಕೆ ಅಂತಂದ್ರೆ ಸ್ವಾತಂತ್ರ್ಯ ಸಿಕ್ಕು 100 ವರ್ಷ ಆಗುತ್ತೆ. ಸ್ವಾತಂತ್ರ್ಯ ಸಿಕ್ಕಾಗ 1947ರಲ್ಲಿ ತುಂಡು ಪಾಕಿಸ್ತಾನ ತಗೊಂಡಿದ್ದೀವಿ ಪುಕ್ಕಟೆಯಾಗಿ. ಹೌದಲ್ಲ? ಜಿನ್ನಾ ಹೇಳ, ಅವತ್ತೇ ಹೇಳ, ಹಸ್ಪಯ್ಯ ಪಾಕಿಸ್ತಾನ್ ಲಡ್ಕೆ ಲೇಂಗೆ ಹಿಂದೂಸ್ತಾನ್ ಅಂತ ಹೇಳಿ ಅವತ್ತು ಜಿನ್ನಾ ಹೇಳ. ನಗನಗತಾ ಪಾಕಿಸ್ತಾನವನ್ನು ತಗೊಂಡಿದ್ದೀವಿ, ಇನ್ನು ಯುದ್ಧ ಮಾಡಿ ಹಿಂದೂಸ್ತಾನ್ ತಗೊಳ್ತೀವಿ ಅಂತ ಹೇಳಿ ಜಿನ್ನಾ ಅವತ್ತು ಹೇಳಿದ್ದಾರೆ. ಬರೀ ಅಷ್ಟಕ್ಕೆ ಘೋಷಣೆ ಅಲ್ಲ,
ಆ ಪುಟುಕೋಸಿ ಪಾಕಿಸ್ತಾನ್ 6 ಬಾರಿ ಯುದ್ಧ ಮಾಡುತ್ತೆ ನಮ್ಮ ದೇಶವೇ. ನಾವು ಎಷ್ಟು ದೊಡ್ಡಗಿದ್ದೀವಿ ಅಂತ ಗೊತ್ತಿದ್ರೂ ಕೂಡ ಆ ಪುಟಕೋಸಿ ಪಾಕಿಸ್ತಾನ 6 ಬಾರಿ ಯುದ್ಧ ಮಾಡುತ್ತಾರೆ. ಎಷ್ಟಿದೆ ಪಾಕಿಸ್ತಾನ್? ಒಂದು ಸಣ್ಣ ತುಂಡು ಮೇಲ್ಗಡೆ ಇಟ್ಟಂತ ಆ ಪಾಕಿಸ್ತಾನ್ ನಮ್ಮ ಭಾರತ, ನಮ್ಮ ಈ ಹುಕ್ಕೇರಿ ಜನರೇ ಸಾಕು ಒಂದ್ಸಲ ಭೂ ಅಂತ ನೋಡಿದ್ರೆ ಸಾಕು ಮುಳುಗಿ ಹೋಗ್ಬಿಡುತ್ತೆ. ಅಂಥ ಪುಟಕೋಸಿ ಪಾಕಿಸ್ತಾನ 6 ಬಾರಿ ಯುದ್ಧ ಮಾಡುತ್ತೆ, ಬಾಂಬ್ ಹಾಕುತ್ತೆ, ಹೆದರಿಸುತ್ತೆ. ಈ ದೇಶವನ್ನು ಕಬಳಿಸೋಗೋಸ್ಕರ ಎಲ್ಲ ನಾಟಕ ಮಾಡಿದ್ರೂ ಕೂಡ ನಮ್ಮ ದೇಶದ ವೀರ ಸೈನಿಕರು, ಭಾರತ ಮಾತೆಯ ವೀರ ಸುಪುತ್ರರು ಆ ಪಾಕಿಸ್ತಾನಕ್ಕೆ, ಆ ಸೈನಿಕರಿಗೆ ಸರಿಯಾಗಿ ಸಗಣಿ ಸೇರಿಸಿ ಓಡಿಸುವಂತ ಗಂಡಗಲಿಗಳು ಅಂತನ್ನುವಂಥದ್ದು ನಾನು ಹೇಳ್ತಾರೆ. ಸೊ ಏನೂ ಆಟ ನಡೆಯಲಿಲ್ಲ. ಈಗ ಕಳೆದ ಒಂದು 25-30 ವರ್ಷದಲ್ಲಿ ಹಸ್ಕೇಲಿಯಾ ಪಾಕಿಸ್ತಾನ್, ಲಡ್ಕೆ ಲೇಂಗೆ ಹಿಂದೂಸ್ತಾನ್. ಲಡ್ಕೆ ಲೇಂಗೆ ಅಂದ್ರೆ ಯುದ್ಧ ಮಾಡಿ ಹಿಂದೂಸ್ತಾನ್ ಗೆಲ್ಲಕ್ಕಾಗುದಿಲ್ಲ ಅಂತ ಹೇಳಿ ಗೊತ್ತಾದ ಕೂಡಲೇ ಈಗ ಅವರು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಏನು? ಹಸ್ಕೇಲಿಯಾ ಪಾಕಿಸ್ತಾನ್, ಘುಸ್ಕೆ ಲೇಂಗೆ ಹಿಂದೂಸ್ತಾನ್ ಅಂತನ್ನುವಂಥದ್ದು ಪ್ರಾರಂಭ ಮಾಡಿದ್ದಾರೆ. ಈಗ ಬಾಂಗ್ಲಾದೇಶದಿಂದ ಬಂದಂತ ಮುಸ್ಲಿಮರು ಇರಬಹುದು, ರೋಹಿಂಗ್ಯಾ ಮುಸ್ಲಿಮರು ಇರಬಹುದು, ಪಾಕಿಸ್ತಾನ ಮುಸ್ಲಿಮರು ಇರಬಹುದು, ಒಳಗಡೆ ಬರ್ತಾನೆ ಇದ್ದಾರೆ. ಅದಲ್ಲದೆ ಇನ್ನು ಬೇರೆ ಬೇರೆ ರೀತಿಯ ಜನಸಂಖ್ಯೆಯನ್ನ ಜಾಸ್ತಿ ಮಾಡೋಗೋಸ್ಕರ ಅವರು ಬೇರೆ ಬೇರೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಲವ್ ಜಿಹಾದ್ ಇದು ಭಯಾನಕವಾದ. ನಮ್ಮ ಹುಚ್ಚು ಹಿಂದೂ ಹುಡುಗಿಯರು ದಿನನಿತ್ಯ ಪತ್ರಿಕೆ, ದಿನನಿತ್ಯ ಟಿವಿ, ದಿನನಿತ್ಯ ನೆಟ್ ನಲ್ಲಿ, ವಾಟ್ಸ್ಆಪ್ ನಲ್ಲಿ ನೋಡ್ತೀವಿ. ಇವತ್ತು ಮುಸ್ಲಿಮರ ಈ ಲವ್ ಜಿಹಾದಕ್ಕೆ ಎಷ್ಟು ರೀತಿಯ ಅಮಾನುಷವಾಗಿ, ಕ್ರೌರ್ಯವಾಗಿ, ರಾಕ್ಷಸಿ ಸ್ವರೂಪದಿಂದ ಇವತ್ತು ಅವರು ವರ್ತನೆ ಹೇಗಿದೆ ಅಂತ ನೋಡಿದ್ರೂ ಕೂಡ ಇವತ್ತು ನಮ್ಮ ಹುಚ್ಚು ಹುಡುಗಿರು ಮತ್ತೆ ಬೀಳ್ತಾ ಇದ್ದಾರೆ, ಮತ್ತೆ ಬಲಿಯಾಗ್ತಾ ಇದ್ದಾರೆ. ಸೊ ನಾವು ಇವತ್ತಿನ ಇದಕ್ಕೆ ಜಾಗೃತಿ ಮೂಡಿಸಬೇಕಾಗಿದೆ. ಈಗಾಗಲೇ ಡಾಕ್ಟರ್ ಹೇಳಿದ್ರು, ಬರೇ ಯಾರೋ ಒಬ್ರು ಇಬ್ರು ಮಾಡಿದ್ರೆ ಸಾಲುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬರೂ ಕೂಡ ಇದರ ಸಂಬಂಧಪಟ್ಟಾಗಿ ಯೋಚನೆ ಮಾಡಬೇಕಾಗಿದೆ. ದೇಶ ಉಳಿದ್ರೆ ನಾವು, ದೇಶವೇ ಇಲ್ಲ. ಪಾಕಿಸ್ತಾನ ಸ್ಥಿತಿ ಏನಾಗಿದೆ? ಬರೀ 78 ವರ್ಷದ ಹಿಂದೆ ಪಾಕಿಸ್ತಾನ್ ಅನ್ನುವಂಥದ್ದು ಇರಲಿಲ್ಲ. ಭಾರತದ್ದೇ ಒಂದು ಭೂಭಾಗ ಇತ್ತು. ಅಲ್ಲಿ ಹಿಂದೂಗಳಿದ್ರು, ವ್ಯಾಪಾರಸ್ಥರಿದ್ರು, ವಿದ್ಯಾರ್ಥಿಗಳಿದ್ರು, ಕುಟುಂಬ ಇತ್ತು, ರೈತರಿದ್ರು, ಎಲ್ಲ ದೇವಸ್ಥಾನಗಳಿತ್ತು. ಎಷ್ಟೋ 28% ಹಿಂದೂಗಳಿದ್ರು. 1947 ಆಗಸ್ಟ್ 14ನೇ ತಾರೀಕು ರಾತ್ರಿ 12 ಗಂಟೆಗೆ ಪಾಕಿಸ್ತಾನ ಅಂತನ್ನುವಂಥದ್ದು ಘೋಷಣೆ ಆಗುತ್ತೆ. ಅವತ್ತಿನ ಗಾಂಧಿ, ಅವತ್ತಿನ ನೆಹರು, ಅವತ್ತಿನ ಕಾಂಗ್ರೆಸ್ ಯಾರ ಮಾತು ಕೇಳಿ ನೀವು ಪಾಕಿಸ್ತಾನ ಕೊಟ್ಟರೆ ಅಲ್ಲಿಯ ಹಿಂದೂಗಳ ಬಗ್ಗೆ ಯೋಚನೆ ಮಾಡಿದರ? ಅಲ್ಲಿಯ ದೇವಸ್ಥಾನಗಳ ಬಗ್ಗೆ ಯೋಚನೆ ಮಾಡಿದರ? ಅಲ್ಲಿಯ ಹೆಣ್ಮಕ್ಕಳ ಬಗ್ಗೆ ಯೋಚನೆ ಮಾಡಿದರ? ಬರೀ ಪಾಕಿಸ್ತಾನ ಅಂತನ್ನುವಂತ ಭೂಮಿ ಅಲ್ಲ, ಅಲ್ಲಿ ಇದ್ದಾರೆ ಹಿಂದೂಗಳು, ಬದುಕ್ತಾ ಇದ್ದಾರೆ, ಆನಂದವಾಗಿದ್ದಾರೆ ಅಂತ ರಾತ್ರಿ ಆದ ತಕ್ಷಣನೇ 20-25 ಲಕ್ಷ ಜನರನ್ನ ಕೊಂದು ಹಾಕಿದ್ರಿ. ಅಲ್ಲಿಯ ಹಿಂದೂಗಳು ಮಾಡಿದ ಪಾಪೇನು, ತಪ್ಪೇನು? ಅದೇ ಅವರ ಭೂಮಿ ಅದು. ಅಲ್ಲೇ ಉಳ್ತಾ ಇದ್ರು, ಅಲ್ಲೇ ಬದುಕಿದ್ರು, ಅಲ್ಲೇ ಸಂಸಾರ, ಅಲ್ಲೇ ವಿದ್ಯಾರ್ಥಿ, ಅಲ್ಲೇ ರೈತ, ಅಲ್ಲಿ ಬದುಕಿದಂಥವರನ್ನ ಪಾಕಿಸ್ತಾನ ಆದ ತಕ್ಷಣ ರಕ್ತ ಹರಿಸ್ಬಿಟ್ರಲ್ರಿ. ದೇವಸ್ಥಾನಗಳನ್ನೆಲ್ಲ ಕೆಡವು ಬಿಟ್ರಲ್ರಿ.
ಏನ್ ಮಾಡಿದ್ರು? ಏನ್ ತಪ್ಪು ಮಾಡಿದ್ರಲ್ಲೇ? ನೆಹರು, ಗಾಂಧಿ, ಕಾಂಗ್ರೆಸ್ನವರಿಗೆ ಪುತ್ರ ಇದೆಯಾ? ಅಲ್ಲಿಯ ಹಿಂದೂಗಳು ಮಾಡಿದ ಅಪರಾಧ ತಪ್ಪಾದರೂ ಏನು? ಅದು ಹುಟ್ಟಿದ್ದೇ ತಪ್ಪಾದ್ರೆ ಯಾರ ಮಾತು ಕೇಳಿಕೊಟ್ರೆ ಈ ಅವತ್ತಿನ ದಿನ ಭಾರತೀಯರು ಇಲ್ಲಿದ್ರು ಕೇಳಿದ್ರ? ನೆಹರುಗೂ ಪತ್ರಕರ್ತರು ಒಂದು ಮಾತನ್ನು ಕೇಳಿದ್ರು. ನೆಹರು ಅವರೇ, ಪಾಕಿಸ್ತಾನವನ್ನು ಯಾಕೆ ಕೊಟ್ರಿ? ಅವಾಗ ಹೇಳಿದ್ರು, ನಮಗೆ ಹೋರಾಟ ಮಾಡುವಂತ ಶಕ್ತಿ ಇಲ್ಲ, ಅದಕ್ಕೆ ಕೊಟ್ಟೇವಿ ಅಂತ ಹೇಳಿದ್ರು. ಒಂದು ಮಾತನ್ನು ಹೇಳಬೇಕಾಗಿತ್ತು ಅವರು, 100 ವರ್ಷ ಹೋಗ್ಲಿ, ಇನ್ನೂ 100 ವರ್ಷ ಹೋರಾಟ ಮಾಡ್ತೀವಿ, ಆದ್ರೆ 1 ಇಂಚ್ ಕೂಡ ಪಾಕಿಸ್ತಾನ ಕೊಡುವುದಿಲ್ಲ ಅನ್ನುವಂಥದ್ದು ಮಾತನ್ನ ಅವತ್ತಿನ ನಾಯಕರು ಹೇಳಲಿಲ್ಲ. ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಆ ಪಾಕಿಸ್ತಾನ ತಗೊಂಡ ತಕ್ಷಣವೇ ಇಲ್ಲಿಯ ಮುಸ್ಲಿಮರು ಅವತ್ತಿನ ಪಾಕಿಸ್ತಾನ ತಗೊಂಡಂತ ಜಿನ್ನ ಏನ್ ಹೇಳಿದ್ರು, ಒಂದು ದೇಶದಲ್ಲಿ, ಒಂದು ಭೂಮಿಯಲ್ಲಿ, ಒಂದೇ ವಾತಾವರಣದಲ್ಲಿ ಇಬ್ಬಿಬ್ರು ಇರಕ್ ಸಾಧ್ಯ ಇಲ್ಲ, ಹಿಂದೂಗಳು ಮತ್ತು ಮುಸ್ಲಿಮರು ಇರಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಯಾಕೆ? ಹಿಂದೂಗಳು ನೀವು ದೇವಸ್ಥಾನ ಕಟ್ತೀರಿ, ಪೂಜೆ ಮಾಡ್ತೀರಿ, ಆರತಿ ಮಾಡ್ತೀರಿ, ಅಭಿಷೇಕ ಮಾಡ್ತೀರಿ, ಹೋಮ ಹವನ ಮಾಡ್ತೀರಿ. ನಾವು ದೇವಸ್ಥಾನ ಇಲ್ಲ, ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ, ನಾವು ಅದನ್ನು ಒಪ್ಪೋದಿಲ್ಲ. ಹಾಗಾಗಿ ನಾವು ಇಬ್ರು ಒಟ್ಟಿಗೆ ಇರಕ್ ಸಾಧ್ಯ ಇಲ್ಲ. ನೀವು ಹಣೆ ಕುಂಕುಮ ಹಚ್ಕೊಳ್ತೀರಿ, ಸೀರೆ ಉಟ್ಕೊಳ್ತಾರೆ, ನೀವು ಆನಂದವಾಗಿ ಈ ದೇಶದಲ್ಲಿ ಓಡಾಡ್ತಾರೆ. ಆದ್ರೆ ನಮ್ಮಲ್ಲಿ ಹಾಗಿಲ್ಲ. ನಮ್ಮ ಮುಸ್ಲಿಂ ಮಹಿಳೆಯರಿಗೆ ನಾವು ಬುರ್ಖಾ ಹಾಕಬೇಕಾಗುತ್ತೆ, ಹಿಜಾಬ್ ಹಾಕಬೇಕಾಗತ್ತೆ, ಮನೆಯಿಂದ ಹೊರಗಡೆ ಬಿಡಕ್ ಆಗುವುದಿಲ್ಲ. ಅದಕ್ಕೆ ಎರಡೆರಡು ಒಂದು ಭೂಮಿಯಲ್ಲಿ ನಾವು ಇಬ್ಬಿಬ್ರು ಇರಕ್ ಆಗುವುದಿಲ್ಲ ಅಂತ ಹೇಳಿದ್ರು. ಸೊ ಈ ರೀತಿ ಹೇಳಿದ ಪರಿಣಾಮದಿಂದ ಪಾಕಿಸ್ತಾನ ನಿರ್ಮಾಣ ಮಾಡಿದ್ರು. ಈ ದೇಶದಲ್ಲಿ ಇರುವಂತಹ ಮುಸ್ಲಿಮರು ಹೊರಟರು ಅವರೆಲ್ಲರೂ ಪಾಕಿಸ್ತಾನ ಕಡೆ ಹೊರಟರು. ಗಂಟು ಮುದ್ದೆ ಕಟ್ಟುವುದು ನಮ್ಮ ಗಾಂಧಿ ಅಜ್ಜ, ಇಲ್ಲ ನೀವು ಹೋಗಬೇಡಿ, ಇಲ್ಲೇ ಇರಿ, ನೀವು ನಾವು ಅಣ್ಣ ತಮ್ಮ ಭಾಯಿಯಾಗಿರೋಣ ಅಂತ ಹೇಳಿ ಇಲ್ಲೇ ಉಳಿಸ್ಕೊಂಡ್ರು. ಅವತ್ತು ಡಾಕ್ಟರ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು. ಗಾಂಧೀಜಿ, ನೆಹರು, ಕಾಂಗ್ರೆಸ್ನವರೇ, ನೀವು ಪಾಕಿಸ್ತಾನ ಅಂತ ಅನ್ನುವಂಥದ್ದು ಒಪ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಒಪ್ಪಿಗೆ ಇಲ್ಲ. ಪಾಕಿಸ್ತಾನ ಕೊಡಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಆದ್ರೆ ಪಾಕಿಸ್ತಾನ ನೀವು ಸಿಗ್ನೇಚರ್ ಮಾಡಿದ್ರಿಂದ ನಾನು ಹೇಳ್ತಾ ಇದ್ದೀನಿ, ಮಾಡೇ ಆಯ್ತು. ನಮ್ಮ ದೇಶದಲ್ಲಿ ಇರುವಂತಹ ಎಲ್ಲಾ ಮುಸ್ಲಿಮರನ್ನು ಪಾಕಿಸ್ತಾನ ಕಳಿಸಿ, ಪಾಕಿಸ್ತಾನದಲ್ಲಿರುವಂತಹ ಎಲ್ಲಾ ಹಿಂದೂಗಳನ್ನು ಭಾರತಕ್ಕೆ ಕರೆಸಿ, ಅವಾಗ ಶಾಂತಿ, ಅವಾಗ ನೆಮ್ಮದಿ, ಅವಾಗ ದೇಶ ಆನಂದವಾಗಿರುತ್ತೆ ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ರಿ. ಎಂಥ ಮಾತು! ಅವತ್ತೇನಾದ್ರೂ ಡಾಕ್ಟರ್ ಅಂಬೇಡ್ಕರ್ ಅವರು ಮಾತು ಕೇಳಿದ್ರೆ ಇವತ್ತು ಅಡವಿ ಸಿದ್ದೇಶ್ವರ ಮಠದಲ್ಲಿ ತ್ರಿಶೂಲ ದೀಕ್ಷೆಗೆ ಪೊಲೀಸರು ತಡೀತಾ ಇರಲಿಲ್ಲ. ಎಂಥ ದುರ್ದೈವ! ಲವ್ ಜಿಹಾದ್ ಅನ್ನುವಂತಹ ಪ್ರಕರಣನೇ ಇರ್ತಾ ಇರಲಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ದೂರದೃಷ್ಟಿ, ಈ ದೇಶ ಸುಖವಾಗಿ, ಶಾಂತಿಯಾಗಿ, ಆನಂದವಾಗಿ ಬದುಕಬೇಕು ಅಂತಂದ್ರೆ ಇಬ್ರು ಒಟ್ಟಿಗೆ ಇರಕ್ಕಾಗುದಿಲ್ಲ ಅಂತ ಅವತ್ತೇ ಹೇಳಿದ್ರು ಡಾಕ್ಟರ್ ಅಂಬೇಡ್ಕರ್. ಅವ್ರ ಮಾತನ್ನು ಕೇಳಲಿಲ್ಲ, ಇವತ್ತು ಅನುಭವಿಸ್ತಾ ಇದ್ದೀವಿ. ಗೋಮಾತಾ ಗೋಮಾತಾ ಗೋಮಾತಾ, ತಾಯಿ ತಾಯಿ ತಾಯಿ, ಹಾಲು ಕೊಡ್ತಾ ಇದ್ದಾರೆ, ಬೆಣ್ಣೆ ಕೊಡ್ತಾ ಇದ್ದಾರೆ, ಮೊಸರು ಕೊಡ್ತಾ ಇದ್ದಾರೆ, ನಮಗೆ ಬೆಣ್ಣೆ ಎಲ್ಲವನ್ನೂ ಕೊಡ್ತಾ ಇದ್ದಾರೆ, ಔಷಧಿ ಕೊಡ್ತಾ ಇದ್ದಾರೆ, ಗೊಬ್ಬರ ಕೊಡ್ತಾ ಇದ್ದಾರೆ. ಆ ಮೂಕ ಪ್ರಾಣಿಯ ವೇದನೆ, ರಕ್ತ ಇನ್ನೂವರೆಗೆ ನಮ್ಮ ಕಡೆ ನಿಲ್ಸಕ್ಕಾಗ್ತಾ ಇಲ್ಲ. ಇನ್ನೂವರೆಗೆ ನಿಲ್ಸಕ್ಕಾಗ್ತಾ ಇಲ್ಲ. ಆ ಮಹಾ ತಾಯಿಯ ರಕ್ತ ಆಕ್ರಂದನ, ನಂದಿ ಅಂತ ಹೇಳಿ ಪೂಜೆ ಮಾಡ್ತೀವಿ, ಗೋಮಾತಾ ಅಂತ ಹೇಳಿ ಪೂಜೆ ಮಾಡ್ತೀವಿ, ಬಸವಣ್ಣ ಅಂತ ಹೇಳಿ ಪೂಜೆ ಮಾಡ್ತೀವಿ. ಇವತ್ತು ಹಿಂದೂ ಹೆಣ್ಣು ಮಕ್ಕಳು ಮುಸ್ಲಿಂ ಆದ ತಕ್ಷಣ ಗೋಮಾಂಸ ತಿನ್ನಿಸ್ತಾರೆ.
ಕೇರಳ ಸ್ಟೋರಿ ನಂಬರ್ 1 ಮತ್ತು 2ದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸಿದ್ದಾರೆ, ಆಧಾರ ಸಹಿತ ತೋರಿಸಿದ್ದಾರೆ. ನೋಡ್ಲೇಬೇಕು ನೀವು. ಏನೇನು ಅನಾಹುತ ಆಗುತ್ತೆ, ಯಾರ್ಯಾರು ಅನಾಹುತ ಮಾಡ್ತಾರೆ, ಮಸೀದಿಯಲ್ಲಿ ಏನ್ ಮಾಡ್ತಾರೆ, ಮುಲ್ಲಾ ಏನ್ ಮಾಡ್ತಾರೆ, ಅವ್ರು ಹೇಗೆ ಪ್ರೀತಿಯ ನಾಟಕ ಆಡ್ತಾರೆ, ಎಲ್ಲವನ್ನೂ ತೋರಿಸಿದ್ದಾರೆ, ಬಹಿರಂಗವಾಗಿ ತೋರಿಸಿದ್ದಾರೆ. ಇವತ್ತು ಕಾನೂನಿದೆ, 4 ರಾಜ್ಯದಲ್ಲಿ ಲವ್ ಜಿಹಾದ್ ವಿರುದ್ಧ ಕಾನೂನು ರಚನೆ ಆಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಲವ್ ಜಿಹಾದ್ ಅನ್ನುವಂತಹ ಶಬ್ದದ ಮೂಲಕ ಹೋರಾಟ ನಡೀತಾ ಇದೆ. ಕೇರಳ ಹೈಕೋರ್ಟ್ 3 ಜನ ಮುಸ್ಲಿಂ ಹುಡುಗರಿಗೆ ಲವ್ ಜಿಹಾದ್ ಅಲ್ಲಿ ಮೋಸ ಮಾಡಿದ್ದಕ್ಕೆ 7 ವರ್ಷ ಶಿಕ್ಷೆ ಆಗಿದೆ. ಇಷ್ಟೆಲ್ಲ ಇದ್ದಂತಹ ಸಮಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ ಅಂತ ನೆನಪಿಟ್ಕೊಳ್ಳಿ. ನಾನು ಹುಟ್ಟಿದ ಭೂಮಿ ಯಾವುದು, ನನಗೆ ಜನ್ಮ ಕೊಟ್ಟಂತಹ ತಂದೆ ಯಾವುದು, ನಾನು ಪಡೆದಂತಹ ಸಂಸ್ಕಾರ ಏನು, ನಾನು ಏನು ಮಾಡ್ತಾ ಇದ್ದೇನೆ. ಪ್ರೀತಿ ವಿರೋಧ ಇಲ್ಲ, ಪ್ರೀತಿ ಮಾಡ್ರಿ, ಆದ್ರೆ ಯಾರು ಅಂತನ್ನೋದು ಯೋಚನೆ ಮಾಡಿ. ಅಶೋಕ ಇದ್ದಾನೋ ಅಬ್ದುಲ್ಲಾ ಇದ್ದಾನಂತ ಅನ್ನೋದು ಯೋಚನೆ ಮಾಡಿ, ಬಹಳ ಗಂಭೀರವಾಗಿ ಯೋಚನೆ ಮಾಡಿ. ಇಲ್ಲಿ ಬಂದಂತವರು ನೀವು ನಿಶ್ಚಿತವಾಗಿ ಇದರ ವಿರುದ್ಧ ಹೋರಾಟ ಮಾಡೋಕ್ಕೋಸ್ಕರನೇ ಬಂದಿದ್ದೀವಿ. ನೀವು ಒಬ್ಬೊಬ್ಬರು ಕೂಡ 100 ಜನರಿಗೆ ಈ ವಿಷಯವನ್ನು ತಿಳಿಸಿ ನಮ್ಮ ಭಾರತ ಮಾತೆಯನ್ನ ಉಳಿಸುವಂತಹ ಶ್ರೇಷ್ಠ ಕಾರ್ಯದಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು ಅಂತನ್ನುವಂತ ಹೇಳ್ತಾ ಇದ್ದೀನಿ ನಾನು.